ಪಾರ್ಸಲ್ ಕೊಟ್ಟಿದ್ದೀನಿ ಇಲ್ಲಾಂದ್ರೆ ನೀನು ಅವಾಗ ಕಿರ್ಚಾಡ್ದಲ್ಲ ಹಂಗೆ ಕಿರ್ಚಾಡಪ್ಪ. ಸರ್ ಪೇಮೆಂಟ್ ಹಾಕಿದ್ರೆ ಹೋಗ್ತೀನಿ ನಂದು ಇನ್ನೊಂದು 213 ಇದೆಯಲ್ಲ 213 ಮಾಡ್ತೀನಿ ನಿಂಗೆ ಇನ್ನೆಷ್ಟು ಪೇಮೆಂಟ್ ನಂಬರ್ ಕೊಡಿ ಮಾಡಬೇಕು? ಸರ್. ಆಯ್ತು ಅವ್ರು ಕನೆಕ್ಟ್ ಆಗ್ತಿಲ್ಲ. ಇದು ಆಫೀಸ್ ನೀ ಹೇಳಿದ್ದೇನು ನಾ ಕಾಲ್ ಮಾಡಿದೆ 50 ಸಲ ಕಾಲ್ ಮಾಡಿದೆ ರಿಸೀವ್ ಮಾಡ್ತಾ ಇಲ್ಲ. ಅದನ್ನು ಕಂಪನಿ ಅರ್ಧ ಗಂಟೆ ಆಯ್ತು ನಾನು ಬಂದು, ಅದನ್ನು ಕಂಪನಿ ಕನೆಕ್ಟ್ ಅರ್ಧ ಗಂಟೆ ಆಯ್ತು ನಾನು ಬಂದು ಇನ್ನೂ ಆಗಿಲ್ಲ ಅಂತ ಹೇಳ್ತಾ ಆಪ್ ಅಲ್ಲೇ ಇದ್ದೀಯ. ಇದೆ ಎಲ್ಲ. ಓಕೆನಾ? ಆಪ್ ಅಲ್ಲೇ ಇದೆ ಎಲ್ಲ. ನಾನು ಎಲ್ಲ ಆಪಲ್ ಇದೆ ತಾನೆ? ಆಪಲ್ -31 ಅಂತ ತೋರಿಸಿದ್ಮೇಲೆ ನೀನ್ ಯಾಕೆ ಎಕ್ಸ್ಟ್ರಾ ಕೇಳ್ತಾ ಇದೀಯಾ? 213 ಇರೋದಕ್ಕೆ ನೀನು 250 ಯಾಕೆ ಕೇಳ್ತಿದ್ಯಾ? -31 ಅಂತ ಇದೆಯಲ್ಲ ಅದರಲ್ಲಿ ವ್ಯಾಲೆಟ್ ಇಂದ ನಂದು ಕಟ್ ಆಗಿದೆ. ನಾನು ಮಾಡಿದ್ದೀನ? ನಿಮ್ಮ ಸರ್ ಬುಕ್ಕೇ ನೀವು ಮಾಡಿಲ್ಲ ಅಂತ ಹೇಳ್ತಿದ್ದೀರಾ. ನಾನು ಮಾಡಿದ್ದೀನ? ನೀ ಆಪಲ್ ಯಾಕೆ ತೋರಿಸ್ತಿದ್ಯಾ? ಸರ್ ಅದನ್ನ ಆಪಲ್ ತೋರಿಸ್ತಿದ್ಯಲ್ಲ -31, ಅದನ್ನೇನೆ ಕೇಳ್ತಿಲ್ಲ ನೀವು. ಎಲ್ಲಿ ತೋರ್ಸದ್ನ? ಅಯ್ಯ ನೀವು ನೋಡ್ಕೊಂಡು ಹೇಳಿ ಸರ್. ನೀವು ವಿಡಿಯೋ ತೆಗೀರಿ, ಇನ್ನೂ ಕ್ಲಿಯರ್ ಆಗೇ ತೆಗೀರಿ, ನನಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿದೆ ನೋಡಿ, ಕ್ಲೀನಾಗಿ ನೋಡಿ. 113 + 31 ಎಷ್ಟಾಗುತ್ತೆ ಸರ್ ನೀವೇ ಹೇಳಿ. ಹಾಂ ನೋಡಿ ಕ್ಲೀನಾಗಿ, ನನಗೇನಿಲ್ಲ ಪ್ರಾಬ್ಲಮ್. ನೀವು ರೈಸ್ ಮಾಡಿ. ನಂಗೇನಂದ್ರೆ ಅಮೌಂಟ್ ಈಗ ಕಸ್ಟಮರ್ ಕೇರ್ ಕಾಲ್ ಮಾಡು, ನಾನು ಕನ್ಫರ್ಮ್ ಮಾಡ್ಕೊಂಡು ನಿಂಗೆ 250 ಎಲ್ಲ 300 ನಾನು ಪೇ ಮಾಡ್ತೇನೆ. ನೀವು ಸರ್ ನನಗೆ ಎಷ್ಟಾಗಿದೆ ಅಷ್ಟು ಪೇ ಮಾಡಿ ಸಾಕು. ನಂಗೇನು ನಾನು ಅದನ್ನೇ ಹೇಳ್ತೇನೆ, ಕಸ್ಟಮರ್ ಕೇರ್ ಕಾಲ್ ಮಾಡು. ಸರ್ ಅವ್ರು ಕನೆಕ್ಟ್ ಆಗ್ತಿಲ್ಲ ಸರ್. ಇವಾಗ ನೀವು ಈಸ್ಕೊಂಡ್ಬಿಟ್ಟು ಪೇಮೆಂಟ್ ಹಾಕೋದಕ್ಕೆ ಯಾರಿಗೆ ಕನೆಕ್ಟ್ ಆಗ್ತಲ್ಲ? ಕಸ್ಟಮರ್ ಕೇರ್ ಕನೆಕ್ಟ್ ಆಗ್ತಲ್ಲ? ಕಸ್ಟಮರ್ ಕೇರ್ ಅಲ್ಲ, ಕಸ್ಟಮರ್ ಕೇರ್ ಕಾಲ್ ಮಾಡಮ್ಮ. ನಾನು ಮಾತಾಡ್ಬಿಟ್ಟು ನಿನ್ಗೆ ಈಗಲೇ 300 ರೂಪೀಸ್ ನಾನು ಪೇ ಮಾಡ್ತೀನಿ. ಇದು ತೋರಿಸಿರೋ ಅಮೌಂಟ್ ಹಾಕಿ ಅಂತ ಹೇಳ್ತಿರೋದು ನಾನು. ಓಕೆನಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತೋರಿಸ್ತಿರೋದು ಎಷ್ಟು ಸರ್ ತೋರಿಸ್? ಈಗ 5 ನಿಮಿಷಕ್ಕಿಂತ ಮುಂಚೆ ನೀನು ಕೂಗಾಡಿದ್ದು ಕಿರ್ಚಾಡಿದ್ದು ನಾನು ಈಗ ರೆಕಾರ್ಡಿಂಗ್ ಸ್ಟಾರ್ಟ್